ಮಂದಿ ತಲೆ ಎಲ್ಲೆಲ್ಲದ ಇನ್ನು ರೀಲ್ಸ್ ನೋಡಿ ಫುಲ್ ಬ್ರೇನ್ ಔಟ್ ಅಲತ್ತಾರ. ದಿ ಮೋಸ್ಟ್ ಟ್ರೋಲ್ಡ್ ದಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಗಾಡಿ ಅಂದ್ರೆ GT650. ಆ್ಯಂಡ್ ಯಾವ ಗಾಡಿನಾಗ ABS ಅದ ಅಂತ ಹೇಳಿ ನಿಮಗೆ ಖೂನ ಮಾಡ್ಕೊಳ್ಳೋದಿತ್ತಲ್ರಿ, ಆ ಗಾಡಿನಾಗ ಇಂಥದ್ದು ಒಂದು ಇರ್ತದೆ ನೋಡ್ರಿ ಎಕ್ಸ್ಟ್ರಾ ಡಿಸ್ಕ್ ಮೇಲೆ. ಸ್ವಲ್ಪ ಜನ ಇಲ್ಲಿ ಅದು ಕವರ್ ಹಾಕೋತಾರ, ಅದು ಯಾಕೆ ಹಾಕೋತಾರ ಗೊತ್ತೇ ಆಗಲ್ಲ. ಇದೇ ಭಾಳ ಬ್ಯೂಟಿಫುಲ್ ಕಾಣ್ತದ, ಸುಮ್ಮನೆ ಆಗೋ ಮಾಡ್ಕೋತ ಅದು ಹಾಕೋತಾರ. ಆ್ಯಂಡ್ ಇವು ಮಿಕ್ಸಿ ಸ್ವಿಚಸ್ ನೋಡ್ರಿ. ನೋಡ್ರಿ ಇದು ಗಾಡಿ ಹೆಂಗೆ ಹೋಗ್ತದೆ. ನಮಸ್ಕಾರ ಪಬ್ಲಿಕ್, ಬ್ಯಾಕ್ ವಿತ್ ಮತ್ತೊಂದು ರಿವ್ಯೂ. ಇವತ್ತು ತಂದಿದ್ದ ಗಾಡಿ ನೋಡ್ರಿ ಇಂಟ್ರೊಡಕ್ಷನೇ ಬೇಕಾಗಲ್ಲ. ದಿ ಮೋಸ್ಟ್ ಟ್ರೋಲ್ಡ್ ದಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಗಾಡಿ ಅಂದ್ರೆ GT650. ಆ್ಯಂಡ್ ದಿ ಒನ್ ಆ್ಯಂಡ್ ಓನ್ಲಿ ಕಫೆ ರೇಸರ್ ಅಂದ್ರೂ ತಪ್ಪಾಗಲ್ಲ. ನೀವು ಇದ್ರ ಲುಕ್ಸ್ ನೋಡಿದ್ರೆ ನೀವು ಫುಲ್ ಫಿದಾ ಆಗ್ತೀರ ಅಂತ ತಿಳ್ಕೊರಿ. ಗಾಡಿ ಓಡ್ಸಾಗ ಸ್ವಲ್ಪ ಜನಕ್ಕೆ ಯಾಕೋ ಇದು ಡಿಸ್ಕಂಫರ್ಟ್ ಅನಿಸ್ತದ. ಯಾರು ಈ ಗಾಡಿ ಓನ್ ಮಾಡ್ತೀರಿ, ಯಾರು ಈ ಗಾಡಿ ಒಂದ್ಸಲಿ ಓಡಿಸಿರ್ತೀರಿ ಅವ್ರಿಗೆ ಗೊತ್ತಿರ್ತದೆ ಈ ಗಾಡಿ ಮಜಾ ಏನದ ಅಂತ ಹೇಳಿ. ಸುಮ್ ರೀಲ್ ಸ್ಕ್ರೋಲ್ ಮಾಡೋರಿಗೆ, ಅವ್ರ ಗಾಡಿ ಇವ್ರ ಗಾಡಿ ಚಪ್ರಿ ಅನ್ನೋರಿಗೆ ಅವ್ರಿಗೆ ಏನೂ ಗೊತ್ತಿರಲ್ಲ ಈ ಗಾಡಿ ಬಗ್ಗೆ. ಬಿಡ್ರಿ, ಕಾಂಟ್ರವರ್ಸಿ ಬಗ್ಗೆ ನಾವು ಮಾತಾಡಕ್ಕೆ ಬಂದಿಲ್ಲ, ರಿವ್ಯೂ ಮಾಡೋಕೆ ಬಂದಿವಿ. ಸೊ ಇವತ್ತು ತಂದಿದ್ದು ನಮ್ದು ತೇಜು ಬೈದ ನೋಡ್ರಿ. ಸೊ ತೇಜು ಬೈ ಒಂದು ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಗಾಡಿ ಕೊಟ್ಟಿದಾಗ ರಿವ್ಯೂ ಮಾಡ್ಲಿಕ್ಕೆ. ಸ್ಟಾರ್ಟಿಂಗ್ನಾಗೆ ನಿಮಗೆ ಇದ್ರ ಪ್ರೈಸ್ ಹೇಳ್ಬಿಡ್ತೀವಿ ನೋಡ್ರಿ. 4.5 lakhs ಅಥವಾ ಆನ್ ರೋಡ್ ಬರತ್ತಾನ. ಆ್ಯಕ್ಚುಲಿ 4.2 ಬರ್ತದೆ, ಬಟ್ ಆಕ್ಸಸರೀಸೇ ಒಂದು 30,000 ತನಕ ಬರ್ತದೆ ಅಂತ. ಏನೇನಂದ್ರೆ ಬರೀ ಇಂಜನ್ ಗಾರ್ಡ್ಸ, ಮಿರರೇ 9,000 ಅವ ಅಂತ ನೋಡ್ರಿ. ಇದ್ರದ್ದು ಒಂದು 3-4 ಆಕ್ಸಸರೀಸಿಗೆ ಆಲ್ಮೋಸ್ಟ್ ಒಂದು 30,000 ತನಕ ಆಗ್ತದ. ಕಾಸ್ಟ್ಲಿ ಅದ ರೀ ಪ್ರಾಡಕ್ಟ್, ಯಾಕಂದ್ರೆ ಗಾಡಿನೂ ಪ್ರೀಮಿಯಂ ಅದಲ್ಲ, ಅದಕ್ಕೆ ಪ್ರಾಡಕ್ಟ್ಸ್ನು ಕಾಸ್ಟ್ಲಿ ಅದ. ನೀವು ಏನಾರ ಕ್ರೋಮ್ ಎಡಿಷನ್ ತೊಗೊಳತ್ತೀರ ಅಂದ್ರೆ ಬ್ಯಾಂಗ್ಳೂರಿಗೆ ಹೋಗಿ ತಗೋರಿ, ಯಾಕಂದ್ರೆ 4.5 lakhsನಾಗ ನಿಮ್ಗೆ ಅಲ್ಲಿ ಸಿಕ್ಬಿಡ್ತದೆ ಕ್ರೋಮ್ ಎಡಿಷನ್. ಬಟ್ ಇಲ್ಲಿ ನಮ್ಮ ಕಲಬುರಗಿನಾಗ 4.8 ತನಕ ಹೋತು ನೋಡ್ರಿ ನಿಮಗೆ ಕ್ರೋಮ್ ಎಡಿಷನ್ ಬೇಕಾಗಿತ್ತಂದ್ರೆ. ಸೊ ಇದ್ರ ಲುಕ್ಸ್, ಬ್ಯಾಚಿಂಗ್, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತ ಬರ್ರಿ. ನೋಡಿದ್ರೆ ಗೊತ್ತಾಗ್ತದೆ ರಾಯಲ್ ಎನ್ಫೀಲ್ಡಿನ ಗಾಡಿ ಅಂತ ಹೇಳಿ. ಸೊ ಇದು ಬ್ಯಾಚಿಂಗ್ರ ಭಾರಿ ಕಾಣ್ತದೆ ನೋಡ್ರಿ. ಅದ್ರಾಗ ರೆಡ್ ಕಲರ್ ಅದಲ್ರಿ, 1 ನಂಬರ್ ಕಾಣ್ತದ, ಫುಲ್ ಶೈನಿ ಅದ. ಆ್ಯಂಡ್ ಇದು ಕಾಂಟಿನೆಂಟಲ್ GT650 ಅದರ ಬ್ಯಾಚಿಂಗ್. ಇದು ಗಾಡಿ ನೀವು ದೂರಲಿಂತ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಕೆಫೆ ರೇಸರ್ ಅದ, GT650 ಅಂತ ಹೇಳಿ. ಇಂಜನ್ ಗಾರ್ಡ್ ಮೇಲೂ ಬ್ಯಾಚಿಂಗ್ ಕೊಟ್ಟರು ನೋಡ್ರಿ. ಸೊ ಇದ್ರ ಹೆಡ್ಲೈಟ್ ಸೆಟಪ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಅದ. ಇದು ಇಂಡಿಕೇಟರ್ಸ್, ಇದು ಹೆಡ್ಲೈಟ್ ಸೆಟಪ್. ಆ್ಯಂಡ್ ಇಲ್ಲಿ ಇದು ಮೀಟರ್ 1 ನಂಬರ್ ಕಾಣ್ತದೆ ರೀ. ಆ್ಯಂಡ್ ಸ್ವಲ್ಪ ಜನ ಇಲ್ಲಿ ಅದು ಕವರ್ ಹಾಕೋತಾರ, ಅದು ಯಾಕೆ ಹಾಕೋತಾರ ಗೊತ್ತೇ ಆಗಲ್ಲ. ಇದೇ ಭಾಳ ಬ್ಯೂಟಿಫುಲ್ ಕಾಣ್ತದ, ಸುಮ್ಮನೆ ಆಗೋ ಮಾಡ್ಕೋತ ಅದು ಹಾಕೋತಾರ. ಇದು ಜಸ್ಟ್ ಒಂದು ಅಲ್ಯೂಮಿನಿಯಮ್ ಅಲ್ರಿ, ಇದಕ್ಕೆ ಆಲ್ಮೋಸ್ಟ್ ಒಂದು 7,000 ತನಕ ಬರ್ತದೆ. ಆ್ಯಂಡ್ ಶಾಕ್ ಅಬ್ಸರ್ವ್ ನೋಡ್ರಿ, ಕವರ್ಡ್ ಅವ, ಫುಲ್ ಕವರ್ಡ್ ಅವ. ಭಾಳ ಹೆಲ್ಪ್ಫುಲ್ ಆಗ್ತದೆ ರೀ. ಡಸ್ಟ್ ಅದು ಕುಂದ್ರಲ್ಲ, ಮೇಂಟೆನೆನ್ಸ್ ಎಲ್ಲ ಕಡಿಮೆ ಆಗ್ತದೆ. ಆ್ಯಂಡ್ ಇದ್ರ ಟೈರ್ಸ್ ಕಡೆ ಬಂದ್ರೆ ನೋಡ್ರಿ 100/90 ಸೆಕ್ಷನ್ ಟೈರ್ಸ್ ಅವ, ಡಿಸ್ಕ್ ಬ್ರೇಕ್ ಅವ. ಆಬ್ವಿಯಸ್ಲಿ ಇಂಥ 650cc ಗಾಡಿನಾಗ ABS ಬರ್ತದೆ. ಆ್ಯಂಡ್ ಯಾವ ಗಾಡಿನಾಗ ABS ಅದ ಅಂತ ಹೇಳಿ ನಿಮಗೆ ಖೂನ ಮಾಡ್ಕೊಳ್ಳೋದಿತ್ತಲ್ರಿ, ಆ ಗಾಡಿನಾಗ ಇಂಥದ್ದು ಒಂದು ಇರ್ತದೆ ನೋಡ್ರಿ ಎಕ್ಸ್ಟ್ರಾ ಡಿಸ್ಕ್ ಮೇಲೆ. ಸ್ವಲ್ಪ ಗಾಡಿನಾಗ ಇದು ಕೊಟ್ಟಿರ್ತಾರೆ, ಬಟ್ ಅದು ರೀಡಿಂಗ್ ಮಾಡ್ಲಕ್ಕೆ, ಮೀಟರ್ ರೀಡಿಂಗ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡ್ತೇವೆ ನೋಡ್ರಿ. ಇದ್ರ ಒಳಗೆ ಒಂದು ಮೆಕ್ಯಾನಿಸಮ್ ಇರ್ತದೆ, ಏನು ವಯರ್ ನೋಡೋದಿರಲ್ಲ. ಇದು ವೀಲ್ ಎಷ್ಟು ಸ್ಪೀಡಾಗಿ ತಿರುಗ್ಲತ್ತ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತದೆ. ನೀವು ಯಾವಾಗ ಹಾರ್ಶ್ ಬ್ರೇಕಿಂಗ್ ಮಾಡ್ತೀರಿ, ಟೈರಿನ ಸ್ಪೀಡ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಯಾವಾಗ ABS ಹಿಡಿಬೇಕು, ಯಾವಾಗ ಬಿಡಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇನ್ಪುಟ್ ಕೊಡ್ತದೆ. ಬೇರೆ ಮೀಟರ್ ಕಡೆ ಬಂದು ನೋಡ್ರಿ, ದಿ ಮೋಸ್ಟ್ ಬ್ಯೂಟಿಫುಲ್ ಮೀಟರ್ ಅದ ನೋಡ್ರಿ. ಇವೆರಡು ಹೆಂಗೆ ಕಾಣ್ತಾವೆ ಅಂದ್ರೆ ನಿಮ್ಗೆ ಇದ್ರ ಫೀಲ್ ಹೇಳೋಕ್ಕಾಗಲ್ಲ ರೀ. ಆನ್ ಮಾಡಿದ್ರೆ ನೋಡ್ರಿ ಫ್ಯೂಲ್ ಗೇಜ್. ಭಾಳಷ್ಟು ಜನಕ್ಕೆ ಇಲ್ಲಿ ಫ್ಯೂಲ್ ಗೇಜ್ನಾಗ ಪ್ರಾಬ್ಲಮ್ ಅವ, ಭಾಳಷ್ಟು ಗಾಡಿನಾಗ ಅವ, ಸ್ವಲ್ಪ ಗಾಡಿನಾಗಿಲ್ಲ. ಸೆಕೆಂಡ್ ಬ್ಯಾಚ್ನಾಗ ಯಾವ ಬಂದವ ಅವು ಗಾಡಿನಾಗಿಲ್ಲ, ಫಸ್ಟ್ ಬ್ಯಾಚ್ನಾಗ ಪ್ರಾಬ್ಲಮ್ ಇತ್ತು. ಸೊ ಮೀಟರ್ನಾಗ ನೋಡ್ರಿ ಬ್ಯಾಟ್ರಿ, ಇಂಜನ್, ಆಯಿಲ್, ABS, ಹೆಡ್ಲೈಟ್, ಇಂಡಿಕೇಟರ್, ಸಿಂಪಲ್ ಮೀಟರ್ ಅದ ರೀ. ಆ್ಯಂಡ್ ಇವು ಮಿಕ್ಸಿ ಸ್ವಿಚಸ್ ನೋಡ್ರಿ, ಜೋಕಿಂಗ್ ಭಾರಿ ಅವ್ರು. ಇವು ಫೀಲ್ ಭಾಳ ಪ್ರೀಮಿಯಮ್ ಕೊಡ್ತಾವೆ. ಈ ಸೈಡ್ ಹೆಡ್ಲೈಟಿನ ಕಂಟ್ರೋಲ್ಸ್ ಅದ, ಇಂಡಿಕೇಟರ್ಸ್, ಹಾರ್ನ್ ಕೇಳಿಸ್ತೀವಿ ನೋಡ್ರಿ. ಆ್ಯಂಡ್ ಇದು ಕೀ ನೋಡ್ರಿ. ಇದು ಹಳಿ ರಾಯಲ್ ಎನ್ಫೀಲ್ಡ್ನಾಗ ಇಲ್ಲೆಲ್ಲ ರೆಡ್ ಬರ್ತಾಯಿತ್ತು, ಬಟ್ ಇದ್ರಾಗ ಸಿಲ್ವರ್ ಕೊಟ್ರೆ. ಸಿಂಪಲ್ ಅದ ಕೀ. ಈ ಕಡೆ ಸ್ಟಾರ್ಟರ್ ಕಂಟ್ರೋಲ್ಸ್, ಕಿಲ್ ಸ್ವಿಚ್ ಅದ. ಆ್ಯಂಡ್ ಇದ್ರ ಫ್ಯೂಲ್ ಟ್ಯಾಂಕ್ ಕಡೆ ಬಂದ್ರೆ ನೋಡ್ರಿ ಆಲ್ಮೋಸ್ಟ್ ಒಂದು 13.5 ಲೀಟರ್ಸ್ ತನ ಅದ. ಇದ್ರ ಫ್ಯೂಲ್ ಟ್ಯಾಂಕ್ನು ಭಾಳ ದೊಡ್ಡದ ರೀ. ಆ್ಯಂಡ್ ಫುಲ್ ಮೆಟಲ್ ಬಾಡಿ ಅದ ಎಲ್ಲ ಕಡೆ. ಸೀಟ್ ಕಂಫರ್ಟ್ ಕಡೆ ಬಂದ್ರೆ ರೈಡರಿಂದ ಅಷ್ಟೇ ಸ್ವಲ್ಪ ಕಂಫರ್ಟ್ ಅದ, ಪಿಲಿಯನಿಂದ ಅಷ್ಟು ಕಂಫರ್ಟ್ ಇಲ್ಲ. ತಳಗೆ ಬೀಳ್ತಾನೆ ಅನ್ನಿಸ್ತು ಪಿಲಿಯನ್ ಹಿಂದ್ಲಿಂತ. ಟೆಂಡರ್ ರೇಸ್ ಕೊಟ್ಟರೆ ಅಂದ್ರೆ ಹಿಂದಿನ ಪಿಲಿಯನ್ ಹಿಂದೆ ಬೀಳ್ತಾನೆ ಅಂತ ಹೇಳಿ ಅಂಜಿಕೆ ಬರ್ತದೆ, ಹಿಂದೆ ಕುಂತವ್ರಿ, ಬಟ್ ಬೀಳಲ್ಲ. ಆ್ಯಂಡ್ ಹಿಂದೆ ಸೈಡ್ ನೋಡ್ರಿ, ಇದು ಏನು ಸೆಟಪ್ ಅದಲ್ಲ, ಟೋಟಲಿ LED ಸೆಟಪ್, ಹೆಡ್ಲೈಟ್ ಸೆಟಪ್, ಭಾರಿ ಬ್ಯೂಟಿಫುಲ್ ಕಾಣ್ತಾ. ಆ್ಯಂಡ್ ಟ್ವಿನ್ ಸಿಲಿಂಡರ್ಸ್. ಇದ್ರ ಇಂಜನ್ ಕಡೆ ಬಂದ್ರು ನೋಡ್ರಿ 648cc ಇಂಜನ್ ಅದ, 42 PS ಆ್ಯಂಡ್ 52 Nm ಟಾರ್ಕ್ ಅದ. ಇದೇ ನೋಡ್ರಿ ರಿವ್ಯೂ. ಈ ಗಾಡಿ ಬಗ್ಗೆ ಹೇಳ್ಬೋದು ಮುಗಿಯಲ್ಲ. ಟೋಟಲಿ ಇದಕ್ಕೊಂದು ಕೆಫೆ ರೇಸರ್ ಅಂತಾರೆ, ಬಟ್ ಭಾಳ ಜನ ಇದಕ್ಕೆ ಕಂಪೇರ್ ಮಾಡ್ತಾರೆ KTM Duke 390ಗೆ. 390 650cc ಕೆಫೆ ರೇಸರಲ್ಲಿ, ನೇಕೆಡ್ ಸ್ಪೋರ್ಟಲ್ಲಿ ಮಂದಿ ತಲೆ ಎಲ್ಲೆಲ್ಲದ ಇನ್ನು ರೀಲ್ಸ್ ನೋಡಿ ಫುಲ್ ಬ್ರೇನ್ ಔಟ್ ಅಲತ್ತಾರ. ಬರ್ರಿ ರೈಡ್ ಮಾಡಿ ತೋರ್ಸೋಣ.
ಬರ್ತದೆ ಸೌಂಡ್ ಬರ್ತಾವಲ್ಲ. ನಾ ಹೇಳ್ತೀನಿ ನೋಡ್ರಿ, GT650 ಇರಲಿ, ಡ್ಯೂಕ್ 390 ಇರಲಿ, ನೀವು ಗಾಡಿ ಓನ್ ಮಾಡಿರಿ ಮಾಡದೇ ಇರ್ರಿ, ನೀವು ಗಾಡಿ ಓಡಿಸ್ದಾಗೊಮ್ಮೆ ಅದು ನಿಮಗೆ ಭಾಳ ಅಂದ್ರೆ ಭಾಳ ಅಮೇಜ್ ಮಾಡ್ತದೆ ರೀ. ಹಂಗೆ ಅವ ಇವು ಗಾಡಿಗಳು. GT650 ನೋಡ್ರಿ, ಇದ್ರ ಟಾರ್ಕ್ ಸಲಕ್ಕೆ ಫೇಮಸ್ ಅದ, ಟ್ರೋಲಿಂಗ್ ಸಲಕ್ಕೂ ಫೇಮಸ್ ಅದ, ಅದು ಬೇರೆ ಬಾತ. ಬಟ್ ಈ ಗಾಡಿ ಪವರ್ ಯಾರು ಫೀಲ್ ಮಾಡಿರ್ತದಲ್ರಿ, ಅವ್ರು ಒಂದು ಸಲ ಟ್ರೋಲ್ ಮಾಡಿದ್ರ ಅಂತ ತಿಳ್ಕೊರಿ ಈ ಗಾಡಿಗೆ. ಅವರಷ್ಟು ಮೂರ್ಖ ಯಾರೂ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ ರೀ ನಾ. ಅವ ರಿಯಲ್ ಬೈಕರೇ ಅಲ್ಲ. ಆ್ಯಂಡ್ ಈ ಗಾಡಿ ಒಳಗೆ ನೀವು ಫಸ್ಟ್ ಗೇರ್ನಾಗ ಕ್ರೂಸ್ ಮಾಡಪ್ಲೆ ಥರ್ಡ್ ಗೇರ್ನಾಗೂ ಮಾಡ್ಬೋದು, ಥರ್ಡ್ ಗೇರ್ನಾಗ ಕ್ರೂಸ್ ಮಾಡಪ್ಲೆ ಫಿಫ್ತ್ ಗೇರ್ನಾಗೂ ಮಾಡ್ಬೋದು. ಇದ್ರ ಗೇರ್ ಬಾಕ್ಸ್, ಇದ್ರ ರೈಡ್ ಕ್ವಾಲಿಟಿರ ಪೂರಾ ಇಂಡಿಯಾನೇ ಮೆಚ್ಚದ್ರಿ. ನಾ ಮೆಚ್ಚೋದೇನು, ನಾ ರಿವ್ಯೂ ಮಾಡೋದೇನು, ನಾ ನಿಮಗೆ ರೈಡ್ ರಿವ್ಯೂ ಕೊಡೋದೇನು. ಆ್ಯಂಡ್ ಸೈಲೆನ್ಸರ್ ರೆಡ್ ರೂಸ್ಟರ್ ಅದ, ನಿಮಗೆ ಗೊತ್ತಿದ್ದೇ ಅದ ರೆಡ್ ರೂಸ್ಟರ್ ಎಷ್ಟು ಫೇಮಸ್ ಅದ GT650 ಸಲಕ್ಕ. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಅದ ರೀ, ನೋ ಪ್ರಾಬ್ಲಮ್. ಆ್ಯಂಡ್ ಇವು ಗಾಡಿಗಳಿಗೆ ಕೆಫೆ ರೇಸರ್ ಅಂತೇಳಿ ಹೆಂಗೆ ಹೆಸರು ಬಿತ್ತು ಅಂತ ಹೇಳ್ತೀನಿ ನೋಡ್ರಿ. ಸೊ 1990s ಒಳಗೆ 1980s ಒಳಗೆ ನನಗೆ ಪರ್ಫೆಕ್ಟ್ ಇಯರ್ ಗೊತ್ತಿಲ್ಲ, ಬಟ್ ಆ ಟೈಮ್ನಾಗ ರೈಡರ್ಸ್ ಏನಿದ್ರಲ್ರಿ, ಅವರು ಒಂದು ಕೆಫೆಲಿಂತ ಇನ್ನೊಂದು ಕೆಫೆಗೆ ಅವರು ಮಾಡಿಫೈ ಮಾಡಿದಂಥ ಗಾಡಿನ ಒಯ್ತಿದ್ರು. ಒಯ್ದು ಚೇಸ್ ಮಾಡ್ತಿದ್ರು, ರೇಸ್ ಮಾಡ್ತಿದ್ರು, ಡ್ರ್ಯಾಗ್ ರೇಸ್ ಮಾಡ್ತಿದ್ರು. ಸೊ ಹಾಗಾಗಿ ಇವು ಗಾಡಿಗಳಿಗೆ ಕೆಫೆ ರೇಸರ್ ಅಂತ ಹೇಳಿ ಬಿತ್ತು. ಆ್ಯಂಡ್ ಕೆಫೆ ರೇಸರ್ ನೋಡ್ರಿ, ಆಲ್ಮೋಸ್ಟ್ ಆಲ್ ನೀವು ನೋಡಿರ್ತೀರಿ, ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್, ಇವು ಮೀಟರ್ಗಳು ಈ ಟೈಪ್. ಅಂದ್ರೆ ಟೋಟಲಿ ಅವು ಗಾಡಿ ಮಾಡಿಫೈ ಮಾಡಿದ ಗಾಡಿ. ಸೌಂಡ್ ನೋಡ್ರಿ, ಸೌಂಡ್ ಬಾಯ್ ಬಾಯ್ ಬಾಯ್. ಆ್ಯಂಡ್ ಹೀಟಿಂಗ್ ಇಶ್ಯೂರ ಈ ಗಾಡಿನಾಗ ಅದ ರೀ, ಅದು ಒಂದು ಇಶ್ಯೂ ಆಗ್ಬಾರ್ದ್ರಿ. ಯಾಕಂದ್ರೆ ಗಾಡಿ ಇಂಜನ್ ಅಷ್ಟು ದೊಡ್ಡದದ, ಹೀಟಿಂಗ್ ಇದ್ರಾಗ ಇದಿದೆ. 200-300 cc ಹೀಟಿಂಗ್ ಇಶ್ಯೂಸ್ ಇರ್ತಾವೆ. ಅದ್ರಾಗ ಇದು 650 cc ಇಂಜನ್ ಅದ. ಆ್ಯಂಡ್ ಯಾರ್ಯಾರು ಇದು ಗಾಡಿಗೆ 390 ಕಂಪೇರ್ ಮಾಡ್ತಿರಲ್ರಿ, ನೀವು ಸುಮ್ಮ ಗಾಡಿಗಳು ಬಿಟ್ಟು ಮನ್ಯಾಗ ಕಾರ್ಟೂನ್ ನೆಟ್ವರ್ಕ್ ನೋಡ್ಕೊತ ಕುಂದೋರಿ. ಇದ್ರಾಗ ನೋಡ್ರಿ Gen 1, Gen 2, Gen 3 ಅಂತ ಬರೋಲ್ಲ. ಇದ್ರಾಗ ವಾಬ್ಲಿಂಗ್ ಇಶ್ಯೂ, ಫ್ಯೂಲ್ ಗೇಜ್ ಇಶ್ಯೂ ಹಿಂಗೆ ಬರ್ತಾವೆ. ಜೋಕ್ ಮಾಡತ್ತೀನಿ, ಬಟ್ ಫಸ್ಟ್ ಬ್ಯಾಚ್ನಾಗ ಏನು ಬಂದಿವಲ್ರಿ ಅದ್ರಾಗ ಭಾಳ ಇಶ್ಯೂ ಇತ್ತು. ಬರ್ತಾ ಬರ್ತಾ ಎಲ್ಲ ಚಂದ ಮಾಡ್ಕೊತ ಬಂದಾರ ಈ ಗಾಡಿ. ಆ್ಯಂಡ್ ಈ ಗಾಡಿ ಮಾಡಲ್ ನೋಡ್ರಿ 2025 ಮಾಡಲ್ ಅದ. ಸೊ ಇದ್ರ ಗೇರ್ ಬಾಕ್ಸ್, ಇದ್ರ ಕ್ಲಚ್ ಎಲ್ಲ ಪ್ರೀಮಿಯಮ್ ಅದ ಅಂತ ತಿಳ್ಕೊರಿ. ಮತ್ತು ಸ್ವಲ್ಪ ಲಾಂಗ್ ರೈಡ್ಸಿಗೆ ಹೋಗ್ತಿರಂದ್ರೆ ನಿಮಗೆ ಶೋಲ್ಡರ್ ಪೇನ, ಬ್ಯಾಕ್ ಪೇನ, ಹೆಡ್ ಪೇನ ಬರ್ತವೆ. ಆ್ಯಂಡ್ ನಿಮ್ಮಲ್ಲಿ ಒಂದು ಕ್ವಾಲಿಟಿ ಹೆಲ್ಮೆಟ್ ಇಲ್ಲ ಅಂತಂದ್ರೆ ನಿಮಗೆ ನೆಕ್ ಪೇನರ ಇದ್ದಿದ್ದೆ. ನೀವು ಶಾರ್ಟ್ ರೈಡಿಗೆ ಹೋದ್ರೂ ನೆಕ್ ಪೇನ್ ನಿಮಗೆ ಇದ್ದಿದ್ದೆ. ಟ್ರಾಫಿಕ್ನಾಗ ಅದ್ರಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ನೀವು ಏನಾರ ಸ್ವಲ್ಪ ಹಠ ಇಲ್ಲಾಂದ್ರೆ. ಇಲ್ಲಿ ಜಂಪ್ ಇರೋದೇ ಸ್ಲೋ ಮಾಡಬೇಕು, ಅಡ್ಡ ಬರೋರಿಗೆ ಹೋಲಕ್ಕೆ ಬಿಡ್ಬೇಕಂತ. ಅದು ಜಂಪ್ ಹಾರಿಸಿ ನಮಗೆ ನೋಡ್ತಾರೆ. ಮತ್ತು ನೋಡ್ರಿ ಇದು ಗಾಡಿ ಹೆಂಗೆ ಹೋಗ್ತದೆ. ನೋಡ್ತಾನೆ 100, 120. ಇವೆಲ್ಲ ಗಾಡಿಗಳು ನೋಡ್ರಿ, ಇದಕ್ಕೆ ಬಾಯಿಲೆ ಫೀಲ್ ಹೇಳೋಕ್ಕಾಗಲ್ಲ ನಿಮ್ಗೆ. ಒಂದ್ಸಲಿ ರೈಡ್ ಮಾಡಿ ನೋಡಿದ್ರೆ ನಿಮ್ಗೆ ಇದ್ರ ಫೀಲ್ ಗೊತ್ತಾಗ್ತದೆ. ಕ್ಲಚ್ ಬಿಡುತ್ತಂಗೆ ಈ ಗಾಡಿ ಹೆಂಗಿರುತ್ತೆ ಅಂದ್ರೆ ರಾಕೆಟ್ ಅಪ್ಲೇ ಇರ್ತದೆ ಈ ಗಾಡಿ. ನಮ್ಮ ತೇಜಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ರೀ. ಯಾರು ಕೊಡ್ತಾರೆ ನಿಮಗೆ 650 cc ಗಾಡಿ ರಿವ್ಯೂ ಮಾಡ್ಲಿಕ್ಕಾಗಲಿ, ಓಡಿಸೋಕ್ಕಾಗಲಿ? ಎಲ್ಲರಿಗೂ ಅವ್ರವ್ರ ಗಾಡಿನೇ ಪ್ರೀತಿ ಅಲ್ರಿ, ಗಾಡಿ ಮ್ಯಾಗ ಪ್ರೀತಿ ಇದ್ದಿದೆ ಅಲ್ರಿ. ಸೊ ನಾನು ನಂಬಿ ಈ ಗಾಡಿ ಕೊಟ್ಟಿದ್ದಾಗ ಅವನಿಗೆ ಒಂದು ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇದರ ರೆಡ್ ರೂಸ್ಟರ್ ಇಯರ್ ಗ್ಯಾಸ್ ಅಂತಂದ್ರೆ ನೀವು ಈ ಗಾಡಿ ತೊಗೋಬೇಕಲ್ಲತ್ತೀರ ಅಂತ ತಿಳ್ಕೊರಿ, ಇದು ಟೂರಿಂಗ್ ಸಲಕ್ಕೆ ಅಲ್ಲೇ ಅಲ್ಲ. ಟೂರಿಂಗ್ ಸಲಕ್ಕೆ ನೀವು ಏನಾರ ಈ ಗಾಡಿ ತೊಗೋಬೇಕಲ್ಲತ್ತೀರ ಅಂದ್ರೆ ಕ್ಯಾನ್ಸಲ್ ಮಾಡಬೇಡ್ರಿ. ಭಾಳಷ್ಟು ಅಡ್ವೆಂಚರ್ ಅದಾವ, ಬೇರೆ ಗಾಡಿ ಅವ, ರಾಯಲ್ ಎನ್ಫೀಲ್ಡ್ನಾಗೆ ಹಂಟರ, ಮೀಟರ ಅವೆಲ್ಲ ತೊಗೋರಿ. ಬಟ್ ನೀವು ಏನಾರ ಟೂರಿಂಗ್ ಸಲಕ್ಕೆ ಈ ಗಾಡಿ ತೊಗೊಳತ್ತೀರಿ ಅಂದ್ರೆ ಪ್ಲೀಸ್ ಡೋಂಟ್ ಗೋ ಫಾರ್ ದಿಸ್ ಬೈಕ್. ಆ್ಯಂಡ್ ಇದರ ಸೀಟ್ ಹೈಟ್ ನೋಡ್ರಿ, ಆಲ್ಮೋಸ್ಟ್ ಒಂದು 800 mm ತನಕ ಬರ್ತದೆ. ಗ್ರೌಂಡ್ ಕ್ಲಿಯರೆನ್ಸ್ 160 mm. ಸೀಟ್ ಹೈಟ್ ಕಡಿಮೆ ಅದಲ್ರಿ, ಸೊ ಶಾರ್ಟ್ ರೈಡರ್ಸ್ ಆರಾಮಾಗಿ ಓಡಿಸ್ಬೋದು. ಬಟ್ ನೀವು ಏನಾರ ತಳ್ಳಗಿದ್ದೀರಿ, ಸೊಟ್ಟಿದ್ದೀರಿ ಅಂದ್ರೆ ಈ ಗಾಡಿ ನಿಮ್ಮ ಸಲಕ್ಕಿಲ್ಲ. ಸ್ವಲ್ಪರ ಹಠ ಇರಬೇಕು ರೀ, ಸ್ವಲ್ಪ ಜಿಮ್ ಬಾಡಿರ ಬೇಕೇ ಬೇಕು ನಿಮಗೆ ಈ ಗಾಡಿ ಓಡಿಸ್ತೀರಂದ್ರೆ. ವೇಟ್ ನೋಡ್ರಿ ಇದ್ರದ್ದು 215 kg ತನಕ ಹೋಗ್ತದೆ. ನೀವು ಗಾಡಿ ಓಡ್ಸೋಕೆ ನಿಮಗೆ ಫೀಲ್ ಆಗಲ್ಲ, ಬಟ್ ಟ್ರಾಫಿಕ್ನಾಗ ಟೈಟ್ ಕಾರ್ನರ್ಸ್ನಾಗ ಗಾಡಿ ನಿಂತಾಗ ಅದೆಲ್ಲ ಫೀಲ್ ಆಗ್ತದೆ. ಈ ಗಾಡಿ ಡೈಲಿ ಮನೇಲಿಂದ ಹೊರಗೆ ತೆಗೆದು ದಿನ ಸಿಟಿಯಾಗಿ ಓಡಿಸೋದು ಮಾಡ್ತೀರಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಗಾಡಿ ದಿನ ತೆಗೆದು ಓಡಿಸೋದು ಗಾಡಿನೇ ಅಲ್ಲ.
ಆರಾಮ್ಸೆ ಮನ್ಯಾಗ ನಿಂದಿರ್ಸ್ಕೊಂಡು 2-3 ಡೇಸ್ ಬ್ರೇಕ್ಫಾಸ್ಟ್ ರೈಡ್ಸಿಗೆ, ವೀಕೆಂಡ್ ರೈಡ್ಸಿಗೆ, ಶಾರ್ಟ್ ಸ್ಪಿನ್ಸಿಗೆ ಹೋಗ್ತೀರಂದ್ರೆ ಹೋಗ್ಬರ್ರಿ. ಅಷ್ಟೇ ಈ ಗಾಡಿ. ಅದು ಬಿಟ್ಟು ನೀವು ಇದಕ್ಕೆಲ್ಲ ಅದಕ್ಕೆ ಹೋಗ್ತೀರಂದ್ರೆ ಅದು ನಿಮ್ಮ ಸ್ಪಿರಿಟ್ ರೀ. ನಿಮ್ಮ ಗಾಡಿ ನಿಮ್ಗೆ ಸಾಥ್ ಕೊಡ್ತದ, ಗಾಡಿನ ನಿಮಗೆ ಸಾಥ್ ಕೊಡ್ತದ, ಬಟ್ ನಿಮ್ಮ ಬಾಡಿ ಗಾಡಿಗೆ ಸಾಥ್ ಕೊಡೋಲ್ಲ. ಅದು ನಿಮ್ಮ ಸ್ಪಿರಿಟ್ ಮೇಲೆ ನಿಮ್ದು ಓನ್ ಡಿಸಿಷನ್ ಇರ್ತದೆ, ಓನ್ ವಿಲ್ ಮೇಲೆ ನೀವು ಈ ಗಾಡಿ ಒಯ್ಯಲ್ಲಕ್ಕಾಗಲ್ಲ ಅಂತಲ್ಲ, ಒಯ್ಬೋದು. ನೋಡ್ರಿ ಸೌಂಡ್ ಹೆಂಗೆ ಬರ್ತದೆ ನೋಡ್ರಿ. ನಾ ಹೇಳ್ತೀನಲ್ರಿ, ಯಾರೇ ಈ ಗಾಡಿ ಒಂದು ಸಲ ಓಡಿಸ್ಲಿ ಅವ್ರಿಗೆ ಈ ಗಾಡಿ ಮೇಲೆ ಲವ್ ಆಗಿಲ್ಲ ಅಂತಂದ್ರೆ ಅವರಷ್ಟು ಮೂರ್ಖ ಯಾರೂ ಇಲ್ಲ. ಅವ್ರಿಗಿರೋಂಥ ಬೈಕ್ ಬಗ್ಗೆ ನಾಲೆಜ್ ಝೀರೋ. ರಾಯಲ್ ಎನ್ಫೀಲ್ಡ್ನಾಗ ನೋಡ್ರಿ ಕ್ಲಾಸಿಕ್ 350 ಇದೆಲ್ಲ ಒಂದು ಕಾಲಕ್ಕೆ ರೂಲ್ ಮಾಡ್ತಿತ್ತು ಬೈಕ್. ಬಟ್ ಈಗ ನೋಡ್ರಿ ರಾಯಲ್ ಎನ್ಫೀಲ್ಡ್ದಾಗ ಒಂದು ಇದು GT 650, ಇನ್ನೊಂದು ಇಂಟರ್ಸೆಪ್ಟರ್ 650. ನೋಡ್ರಿ ಇಂಥ ರೋಡ್ ಮೇಲೆ ಇದು 100 ಹೋಲತ್ತು. ಇನ್ನೂ ಏನು ಬೇಕು ರೀ ನೀವು ಒಂದು ಗಾಡಿಲಿಂತ? ನೀವೇನಾರ ಶಾರ್ಟ್ ಸ್ಪಿನ್ ಮಾಡ್ಬೇಕಲ್ಲಾಗತ್ತಿದ್ದೀರಿ, ನಿಮಗೆ ಏನಾರ ಒಂದು ಎಕ್ಸಾಸ್ಟ್ ಕೂಡಿಸಿ ನಿಮ್ಮ ಏರಿಯಾದಾಗ ದಬ್ಬ ಮಾಡೋದಿತ್ತು, ಬ್ರೇಕ್ಫಾಸ್ಟ್ ರೈಡಿಗೆ ಹೋಗ್ತೀರಿ, ಶಾರ್ಟ್ ಸ್ಪಿನ್ಸಿಗೆ ಹೋಗ್ತೀರಿ, ವೀಕೆಂಡ್ ರೈಡಿಗೆ ಹೋಗ್ತೀರಿ ಅಂದ್ರೆ ನೀವು ಈ ಗಾಡಿ ಕಣ್ಣು ಮುಚ್ಚಿ ತೊಗೋರಿ. ಆ್ಯಂಡ್ ನೀವು ಡೈಲಿ ಕಮ್ಯೂಟ್ ಮಾಡೋಕ್ಕೂ ತೊಗೋಬೋದು, ಅದು ನಿಮ್ಗೆ ಓನ್ ವಿಲ್ ಅದ. ಬಟ್ ಈ ಗಾಡಿ ಬಿಲ್ಟ್ ಆಗಿದೆ ಅದಕ್ಕಲ್ಲ. ನಿಮಗೆ ಕೆಫೆ ರೇಸರಿಂದ ಎಕ್ಸ್ಪ್ಲೇನ್ ಮಾಡ್ದಲ್ರಿ ಏನದ ಅಂಥೇಳಿ. ದಿ ಮೈಟಿ GT 650 ಹೆಂಗದ ಅಂಥೇಳಿ ರೈಡ್ ರಿವ್ಯೂ ಆಯಿತು. ಸೊ ಇವತ್ತಿನ ವೀಡಿಯೋನಾಗ ಎಷ್ಟೇ ಸಾಕು, ಇಲ್ಲೇ ಆ್ಯಂಡ್ ಮಾಡೋ ಮತ್ತು ಸಿಗಮಂತ ಇನ್ನೊಂದು ವೀಡಿಯೋನಾಗ. ಅಲ್ಲಿ ತನಕ ಟಾಟಾ ಬಾಯ್.